ಓಂ ಶಾಂತಿ. ಮುರಳಿಯ ದಿನಾಂಕ 20/8/2022। मीठे बच्चे, इस रूहानी पढ़ाई को कभी मिस नहीं करना। इस पढ़ाई से ही तुम्हें विश्व की बादशाही मिलेगी। ಮಧುರ ಮಕ್ಕಳೇ, ಈ ಆತ್ಮಿಕ ವಿದ್ಯಾಭ್ಯಾಸವನ್ನು ಎಂದೂ ಬಿಡಬಾರದು. ಈ ವಿದ್ಯಾಭ್ಯಾಸದಿಂದಲೇ ನಿಮಗೆ ವಿಶ್ವದ ಬಾದಶಾಹಿ, ವಿಶ್ವದ ರಾಜ್ಯ ಸಿಗುವುದು. ಪ್ರಶ್ನೆ: कौन सा निश्चय पक्का हो तो पढ़ाई कभी भी मिस न करे। ಯಾವ ನಿಶ್ಚಯ ಪಕ್ಕಾ ಇದ್ದರೆ ಅಭ್ಯಾಸ ಮಾಡೋದನ್ನು, ಓದೋದನ್ನು ಯಾವತ್ತೂ ಬಿಡೋದಿಲ್ಲ. उत्तर: अगर निश्चय हो कि हमें स्वयं भगवान टीचर रूप में पढ़ा रहे, इस पढ़ाई से ही हमें विश्व की बादशाही का वर्षा मिलेगा और ऊंच स्टेटस भी मिलेगा। बाप हमें साथ भी ले जाएंगे, तो पढ़ाई कभी मिस न करें। निश्चय न होने के कारण पढ़ाई पर ध्यान नहीं रहता है, मिस कर देते हैं। ಯಾರಲ್ಲಿ ನಿಶ್ಚಯ ಇರ್ತದೆ, ಪರಮಾತ್ಮ ಸ್ವತಃ ಶಿಕ್ಷಕನ ರೂಪದಲ್ಲಿ ಬಂದು ನಮಗೆ ಓದಿಸ್ತಾ ಇದ್ದಾನೆ. ಯಾರಲ್ಲಿ ನಿಶ್ಚಯ ಇರ್ತದೆ, ಈ ವಿದ್ಯೆ ಓದುವುದರಿಂದ ನಮಗೆ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿ ಸಿಗುವುದು, ಉನ್ನತ ಸ್ಥಾನ ಮಾನ ಸಿಗುವುದು. ಆ ತಂದೆಯೇ ನಮಗೆ ಓದಿಸಿ ಲಾಯಕ ಮಾಡಿ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಓದೋದನ್ನು ಯಾವತ್ತೂ ಬಿಡಬಾರದು. ನಿಶ್ಚಯ ಇಲ್ಲದೇ ಇರುವ ಕಾರಣ ಕೆಲವರಿಗೆ ವಿದ್ಯಾಭ್ಯಾಸದ ಕಡೆಗೆ ಗಮನನೇ ಇರೋದಿಲ್ಲ. ಆಗಾಗ ಅಭ್ಯಾಸ ಮಾಡೋದನ್ನು, ಓದೋದನ್ನು, ಕಲಿಯೋದನ್ನು ಬಿಟ್ಟು ಬಿಡ್ತಾರೆ. ಗೀತ: ಹಮಾರೆ ತೀರ್ಥ ನ್ಯಾರೆ ಹೇ. ನಮ್ಮ ತೀರ್ಥಸ್ಥಾನಗಳು ಭಿನ್ನ ಆಗಿವೆ. ಓಂ ಶಾಂತಿ. मीठे बच्चे, पास्ट के सत्संग और अभी के सत्संग के ಅನುಭವಿ. ಮಧುರ ಮಕ್ಕಳು, ಭಕ್ತಿಯ ಸತ್ಸಂಗ ಮತ್ತು ಈಗಿನ ಜ್ಞಾನದ ಸತ್ಸಂಗದ ಅನುಭವಿ ಆಗಿದ್ದೀರಿ. इस सत्संग में आने के पहले बुद्धि में क्या रहता था, अब बुद्धि में क्या रहता है, रात दिन का फर्क देखने में आता हो. ಈ ಸತ್ಸಂಗದಲ್ಲಿ ಬರುವ ಮೊದಲು ಬುದ್ಧಿಯಲ್ಲಿ ಯಾವ ವಿಚಾರ ಇತ್ತೋ, ಯಾವ ಜ್ಞಾನ ಇತ್ತೋ, ಇಲ್ಲಿ ಬಂದ ನಂತರ ಬುದ್ಧಿಯಲ್ಲಿ ಯಾವ ಜ್ಞಾನ ಬಂದಿದೆ ಅಂತ ನೋಡಿಕೊಂಡ್ರೆ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ. ಆ ಸತ್ಸಂಗದ ಅನುಭವ, ಈ ಸತ್ಸಂಗದ ಅನುಭವ, ಅಲ್ಲಿ ಕೇಳುವ ಮಾತುಗಳು, ಇಲ್ಲಿ ಕೇಳುವ ಮಾತುಗಳಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. उन सत्संगों में सिर्फ सुनते रहते, कोई आश दिल में नहीं रहती. जाकर शास्त्रों का सुनना होता है. यहाँ तुम बच्चे बैठे हो बाप दादा के सामने, स्वर्ग का वर्षा लेने के लिए
ज्ञान और योग सीख रहे। ಆ ಸತ್ಸಂಗದಲ್ಲಿ ಕೂಡುವಂಥವರು ಕೇವಲ ಕೇಳ್ತಾ ಹೋಗ್ತಾರೆ. ಅವರ ಮುಂದೆ ಯಾವ ಗುರಿ ಆಶೆ ಇರೋದಿಲ್ಲ. ಆದರೆ ಇಲ್ಲಿ ನೀವು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ಸ್ವರ್ಗದ ಆಸ್ತಿಯನ್ನು ಪಡೀಲಿಕ್ಕಾಗಿ. ಅದಕ್ಕಾಗಿಯೇ ಜ್ಞಾನ ಯೋಗ ಕಲಿತಾ ಇದ್ದೀರಿ. जैसे स्टूडेंट समझते हम बैरिस्टर व इंजीनियर बनेंगे, कोई न कोई इम्तहान पास कर यह पद पाएंगे। सत्संग में कोई एम नहीं रहती कि क्या प्राप्ति होगी, करके कोई आश होगी तो भी अल्पकाल के लिए साधु संतों से मांगते रहेंगे, ಕೃಪಾ ಕರೋ ಆಶೀರ್ವಾದ ಕರೋ. ಇದ್ದಿದ್ದರಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳ ಮುಂದೆ ಒಂದು ಗುರಿ ಇರ್ತದೆ. ನಾವು ಬ್ಯಾರಿಸ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಸತ್ಸಂಗಕ್ಕೆ ಹೋಗುವವರು ಯಾವ ಗುರಿಯನ್ನೂ ಇಟ್ಕೊಂಡು ಹೋಗೋದಿಲ್ಲ. ಕೆಲವರಿಗೆ ಆಶೆ ಇರ್ತದೆ, ಅಲ್ಪಕಾಲದ ಮನೋಕಾಮನೆಗಳು ಇರ್ತವೆ. ಸಾಧು ಸಂತರ ಹತ್ತಿರ ಹೋಗಿ ಬೇಡ್ಕೋತಾರೆ, ನಮ್ಮ ಮೇಲೆ ಕೃಪೆ ಮಾಡಿರಿ, ನಮಗೆ ಆಶೀರ್ವಾದ ಕೊಡಿ ಅಂತ ಅಲ್ಪಕಾಲದ ಸುಖ ಶಾಂತಿಯನ್ನು ಕೇಳ್ತಾರೆ. ತುಮ್ ಭಿ ಭಕ್ತಿ ಕರ್ತೆ यहाँ तक आकर पहुँचे, एक ही आश है आत्मा को बाप से वर्षा देने की. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸಹ ಭಕ್ತಿ ಮಾಡ್ತಾ ಮಾಡ್ತಾ ಇಲ್ಲಿಯ ತನಕ ಬಂದು ತಲುಪಿದ್ದೀರಿ. ಈಗ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಒಂದೇ ಒಂದು ಆಶೆ ಇದೆ, ತಂದೆಯಿಂದ ಆಸ್ತಿ ಪಡ್ಕೋಬೇಕು ಅನ್ನುವಂತಹ ಆಶೆ. ಸತ್ಸಂಗದಲ್ಲಿ ಆಸ್ತಿ ಸಿಗೋದಿಲ್ಲ, ಶಾಲಾ ಕಾಲೇಜುಗಳಲ್ಲಿ ಅಲ್ಲೂ ಆಸ್ತಿ ಸಿಗೋದಿಲ್ಲ. ಅಲ್ಪಕಾಲದ ಪ್ರಾಪ್ತಿ ಇರ್ತದೆ. ಇಲ್ಲಿ ಬಾಬಾ ಹೇಳ್ತಾರೆ, ವರ್ಷೆ ಕಿ ಆಶೆ ಇಸ್ ಸಮಯ ತುಮ್ ಬಚ್ಚೆ ಲಗಾ ಕರ್ बैठे, बरोबर बाप परम धाम से आया हुआ है, हमको फिर से सदा सुख का स्वराज्य देने. यह बुद्धि में जरूर रहेगा. ಇಲ್ಲಿ ಮಾತ್ರ ನೀವು ತಂದೆಯಿಂದ ಸದಾ ಸುಖದ ಆಸ್ತಿಯನ್ನು, ಸ್ವರಾಜ್ಯದ ಆಸ್ತಿಯನ್ನು ಪಡ್ಕೊಳ್ಳಿಕ್ಕಾಗಿ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಆ ಆಸ್ತಿಯನ್ನು ಕೊಡೋದಕ್ಕಾಗಿ ಬಾಬಾ ಪರಮಧಾಮದಿಂದ ಬಂದಿದ್ದಾರೆ. यह बच्चों की बुद्धि में जरूर रहेगा, फिर भी समझते हैं बाप के सन्मुख जाने से ज्ञान के अच्छे बाण लगे, क्योंकि वह सर्वशक्तिवान है. बच्चे भी ज्ञान बाण मारना सीखते, परंतु ನಂಬರ್ವಾರ್ ಪುರುಷಾರ್ಥ ಅನುಸಾರ. ನಿಮ್ಮ ನಿಮ್ಮ ಸ್ಥಳದಲ್ಲಿ ಇದ್ದೂ ಸಹ ನೀವಿದನ್ನು ನೆನಪು ಮಾಡ್ಕೋಬಹುದು. ಪರಮಾತ್ಮ ನಮಗೆ ಸದಾ ಸುಖದ ಸ್ವರಾಜ್ಯ ಕೊಡೋದಕ್ಕಾಗಿ ಬಂದಿದ್ದಾರೆ ಅಂತೇಳಿ. ಆದರೆ ಮಕ್ಕಳು ಮಧುಬನಕ್ಕೆ ಬರ್ತೀರಿ, ತಂದೆಯ ಸನ್ಮುಖದಲ್ಲಿ ಕುಳಿತು ತಂದೆಯಿಂದ ಜ್ಞಾನದ ಬಾಣ ಹೊಡೆಸ್ಕೋಬೇಕು ಎಂಬ ಆಶೆಯಿಂದ ಮಧುಬನಕ್ಕೆ ಬರ್ತೀರಿ. ಅಲ್ಲಿ ಜ್ಞಾನ ಬಾಣಗಳು ಸರಿಯಾಗಿ ನಾಟ್ತವೆ. ನಂತರ ನೀವು ಮಕ್ಕಳು ಸಹ ಅನೇಕರಿಗೆ ಜ್ಞಾನ ಬಾಣ ಹೊಡಿತಾ ಹೋಗ್ತೀರಿ. ಆದರೆ ಎಲ್ಲರಿಗೂ ಜ್ಞಾನ ಬಾಣ ಬಿಡೋದಕ್ಕೆ ಬರೋದಿಲ್ಲ. समझते हैं बाबा समझा रहे हैं,
और कोई सत्संग व कॉलेज में ऐसे नहीं समझेंगे। इस सृष्टि चक्र को भी तुम जान गए। उन सत्संगों में जन्म जन्मांतर जाते रहते। यहाँ है एक ಬಾರ್ ಕಿ ಬಾತ್. ಬಾಬಾ ಹೇಳ್ತಾರೆ, ಆ ಸತ್ಸಂಗಗಳಲ್ಲಿ ಜನ್ಮ ಜನ್ಮಾಂತರದಿಂದ ಹೋಗ್ತಾ ಹೋಗಿದೆ. ಈ ಸತ್ಸಂಗ ನಡೆಯೋದು ಕಲ್ಪದಲ್ಲಿ ಒಂದೇ ಸಲ ಮಾತ್ರ. भक्ति मार्ग में जो कुछ करते थे वह पूरा होता है, उनमें कोई सार नहीं. तो भी अल्पकाल के लिए मनुष्य कितना माथा मारते हैं. अब तुम बच्चों की बुद्धि में रहता हमको बाप पढ़ा रहे. याद आएगा अपनी गंवाई हुई राजधानी, याद आएगी. अभी हम जितना पुरुषार्थ करेंगे, बाबा को याद करेंगे, धारणा जितनी होगी, जितना दूसरों को ज्ञान की धारणा कराएंगे, उतना ऊंच पद पाएंगे. ಬಾಬಾ ಹೇಳ್ತಾರೆ, ಇಷ್ಟಿಷ್ಟು ನೀವು ಪುರುಷಾರ್ಥ ಮಾಡ್ತೀರಿ, ಬಾಬಾವ್ರನ್ನ ನೆನ್ಪು ಮಾಡ್ತೀರಿ, ಜ್ಞಾನವನ್ನು ಧಾರಣೆ ಮಾಡ್ಕೋತೀರಿ, ಬೇರೆಯವ್ರಿಗೂ ಧಾರಣೆ ಮಾಡಿಸ್ತೀರಿ, ಅಷ್ಟೇ ನಿಮ್ಮ ಪದವಿ ಉನ್ನತ ಆಗ್ತದೆ. बाप इस समय प्रजापिता ब्रह्मा द्वारा समझा रहे हैं. इनको दादा ही कहेंगे. शिव बाबा इनमें प्रवेश होकर हमको पढ़ाते. यह बात और किसी सत्संग में नहीं, यह ख्याल में भी नहीं था हमको कि परमात्मा ब्रह्मा द्वारा आकर कब पढ़ाते. ಪ್ರಜಾಪಿತಾ ಬ್ರಹ್ಮಾರವರ ಮೂಲಕ ನಿರಾಕಾರ ಶಿವತಂದೆ ಬಂದು ನಮಗೆ ಓದಿಸ್ತಾರೆ ಎಂಬ ವಿಚಾರ ಭಕ್ತಿ ಮಾರ್ಗದ ಸತ್ಸಂಗದಲ್ಲಿ ನಮಗೆ ಗೊತ್ತಿರಲಿಲ್ಲ. ಕನಸು ಮನಸ್ಸಿನಲ್ಲಿಯೂ ಈ ವಿಚಾರ ನಮ್ಮಲ್ಲಿ ಬಂದಿರಲಿಲ್ಲ. अभी बाप को और समय को जान गए. नई दुनिया, स्वर्ग का स्वराज फिर से याद आता है. अंदर में खुशी रहती. ಈಗ ತಂದೆ ಮತ್ತು ಸಮಯವನ್ನು ತಿಳ್ಕೊಂಡಿದ್ದೀರಿ. ಮತ್ತೆ ನಿಮಗೆ ಹೊಸ ಪ್ರಪಂಚ, ಹೊಸ ರಾಜ್ಯದ ನೆನಪು ಬಂದಿದೆ. बेहद का बाप जिसको भगवान कहते वह हमको पढ़ाते हैं, तो अंदर में खुशी होनी चाहिए. ಬೇಹದ್ದಿನ ತಂದೆ ಯಾರಿಗೆ ಪರಮಾತ್ಮ ಪ್ರಭು ಈಶ್ವರ ಅಂತ ಕರೀತಾರೆ, ಅವನೇ ಬಂದು ನಮಗೆ ಓದಿಸ್ತಾ ಇದ್ದಾರಂದರೆ ಆ ಒಂದು ಸ್ಮೃತಿಯಿಂದ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. अंदर में समझ है कि हमने 84 जन्मों का पार्ट पूरा किया, अब वापस जाना है. फिर स्वर्ग जाने के लिए हमको बाप राजयोग की शिक्षा दे रहे. राजयोग की शिक्षा देकर स्वर्ग का महाराजा महारानी बनाने वाला बाप के सिवाय और कोई हो नहीं सकता. ಇಂಪಾಸಿಬಲ್. ರಾಜಯೋಗ ಕಲಿಸಿ ಸ್ವರ್ಗದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡುವವನು ಪರಮಾತ್ಮನ ವಿನಃ ಬೇರೆ ಯಾರೂ ಇಲ್ಲ. यह ज्ञान बाप के सिवाय कोई दे न सके. जब तक बाप न आए विश्व के मालिकपन का वर्षा मिले कैसे. ಈ ಜ್ಞಾನ ತಂದೆಯ ವಿನಃ ಯಾರೂ ಸಹ ಕೊಡೋದಿಲ್ಲ. ವಿಶ್ವದ ಮಾಲೀಕ ಆಗುವ ಆಸ್ತಿ ತಂದೆಯ ವಿನಃ ಯಾರಿಂದನೂ ಸಿಗೋದಿಲ್ಲ.
सब भगवान के बच्चे अपने को समझते हैं, स्वर्ग का रचयिता कहते हैं। फिर हम स्वर्ग में क्यों नहीं, नरक में दुखी क्यों है? यह किसी की बुद्धि में नहीं आता. ಬಾಬಾ ಹೇಳ್ತಾರೆ, ಭಕ್ತರು ಸಹ ಹೇಳ್ತಾರೆ ಪರಮಾತ್ಮ ಸೃಷ್ಟಿಯ ರಚಯಿತ, ಸ್ವರ್ಗದ ರಚಯಿತ. ನಮ್ಮ ತಂದೆ ಸ್ವರ್ಗದ ರಚನೆ ಮಾಡ್ತಾರಂದರೆ ನಾವು ಯಾಕೆ ಆ ಸ್ವರ್ಗದಲ್ಲಿ ಇಲ್ಲ? ಯಾಕೆ ಇವತ್ತು ನರಕದಲ್ಲಿ ಇದ್ದು ದುಃಖಿಯಾಗಿದೆ? हे भगवान, हे पतित पावन कहते, परंतु बुद्धि में नहीं आता कि हम दुखी क्यों हैं. हे भगवान, हे पतिತ ಪಾವನ ಅಂತ ಕರೀತಾರೆ, ನೆನಪು ಮಾಡ್ತಾರೆ. ಆದರೆ ನಾವು ಆತ್ಮರು ಈ ಸಮಯದಲ್ಲಿ ಯಾಕೆ ದುಃಖಿ ಆಗಿದ್ದೇವೆ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. बाप बच्चों को दुख देते हैं क्या? बाप सृष्टि रचते हैं बच्चों के सुख के लिए. यह तो दुख दे, यह तो हो नहीं सकता. बाबा ಮಕ್ಕಳಿಗೆ ಎಂದಾದರೂ ದುಃಖ ಕೊಡ್ತಾರೇನು? ಮಕ್ಕಳಿಗಾಗಿ ದುಃಖದ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೇನು? ಮಾಡೋದಿಲ್ಲ. ಸ್ಥಾಪನೆ ಮಾಡುವಾಗ ಪರಮಾತ್ಮ ಸುಖದ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ನಾವು ಮಕ್ಕಳು ಆ ಸ್ವರ್ಗ ಸಮಾನ ಆಗಿರುವಂಥ ಜಗತ್ತನ್ನು ನಮ್ಮ ಕರ್ಮಗಳ ಕಾರಣದಿಂದ ನರ್ಕ ಮಾಡಿಬಿಡ್ತೀವಿ. ಅಭಿ ತುಮ್ ಬಚ್ಚೆ ಶ್ರೀಮತ್ ಪರ್ ಚಲನೆ ವಾಲೆ ಹೋ, ಭಲ್ ಕहाँ भी दफ्तर धंधे आदि में बैठे हो. बुद्धि में यह है कि हमको पढ़ाने वाला भगवान बाप है. हमको रोज सवेरे क्लास में जाना होता है. क्लास में जाने वालों को ही याद पड़ता होगा. ನಾವೀಗ ಶ್ರೀಮತದಿಂದ ನಡೀತಾ ಇದ್ದೇವೆ. ಶ್ರೀಮತ ಏನಿದೆ ಎಂದರೆ, ನೀವು ಯಾವುದೇ ಉದ್ಯೋಗ, ನೌಕರಿ, ವ್ಯಾಪಾರ, ವ್ಯವಸಾಯ ಮಾಡಿರಿ, ಆದರೆ ದಿನಕ್ಕೆ ಒಂದು ಬಾರಿ ಕ್ಲಾಸಿಗೆ ಬನ್ನಿ. क्लास में जाने वालों को ही याद पड़ता होगा. बाकी जो क्लास में नहीं आते तो वह पढ़ाई को और पढ़ाने वाले को समझ कैसे सकते? ಕ್ಲಾಸಿಗೆ ಬರುವಂಥವರಿಗೆ ಮುರಳಿಯ ಎಲ್ಲ ಪಾಯಿಂಟ್ಸ್ಗಳು ನೆನಪಾಗ್ತವೆ. ಯಾರು ಕ್ಲಾಸಿಗೆ ಬರೋದಿಲ್ಲ ಅವರಿಗೆ ಮುರಳಿಯ ಯಾವ ವಿಚಾರನೂ ನೆನಪಿರೋದಿಲ್ಲ. ಜ್ಞಾನ ಸಂಪೂರ್ಣವಾಗಿ ಅರ್ಥನೂ ಆಗೋದಿಲ್ಲ. यह तो नई बातें हैं, नई दुनिया के लिए. बेहद का बाप बैठ नई दुनिया के लिए हमारा जीवन हीरे जैसा बनाते हैं. ಬೇಹದ್ದಿನ ತಂದೆ ಶಿವಬಾಬಾ ಹೊಸ ಜಗತ್ತಿಗಾಗಿ ಹೊಸ ಜ್ಞಾನ ಕೊಟ್ಟು ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡ್ತಿದ್ದಾರೆ. जब से माया का प्रवेश हुआ हम कौड़ी जैसा बनते आए. कलाएं कम होती गई. माया ऐसे खाती है जो हमको कुछ भी पता नहीं पड़ा. ಬಾಬಾ ಹೇಳ್ತಾರೆ, ಮಾಯೆಯ ಪ್ರವೇಶತೆಯಿಂದ ನಮ್ಮ ಜೀವನ ಕೌಡೆ ಸಮಾನ ಆಗಿಬಿಡ್ತು. ಮಾಯೆ ನಮ್ಮನ್ನು ತಿಂತ 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 ಈಗ ಸಂಪೂರ್ಣ ನುಂಗಿಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. अब बाप आकर बच्चों को जगाते अज्ञान नींद से. वह नींद नहीं, अज्ञान नींद में सोए पड़े थे. ಈಗ ಶಿವಬಾಬಾ ಬಂದು ಅಜ್ಞಾನದ ನಿದ್ರೆಯಿಂದ ಎಬ್ಬಿಸ್ತಾರೆ. ನಿದ್ರೆ ಅಂದರೆ ಪ್ರತಿದಿನ ನಾವು ನಿದ್ದೆ ಮಾಡ್ತೀವಿ,
ಆ ನಿದ್ದೆ ಅಲ್ಲ. ಅಜ್ಞಾನದ ನಿದ್ದೆಯಿಂದ ನಮ್ಮನ್ನು ಎಬ್ಬಿಸ್ತಾರೆ. ज्ञान तो ज्ञान सागर ही देते और कोई दे नहीं सकते। एक ही हमारा बिलेवेड बाप ज्ञान का सागर पतित पावन दे सकते। अब बच्चे जानते हैं, इस युक्ति से बाप हमको पावन बना रहे। पुकारते हैं पतित पावन बाबा आओ, परंतु समझते नहीं कि कैसे आप पावन बनाते हैं। परमात्ಮ ಜ್ಞಾನ ಸಾಗರ, ಅವನೇ ಪತಿತ ಪಾವನ. ಬಂದು ಪಾವನ ಆಗುವ ಉಪಾಯ ಹೇಳಿಕೊಡ್ತಾನೆ. ಕೇವಲ ಪತಿತ ಪಾವನ ಅಂತ ಹಾಡುವುದರಿಂದ, ಕರೆಯುವುದರಿಂದ ನಾವು ಆತ್ಮರು ಪಾವನ आगोदिल। इस समय हम पतित भ्रष्टाचारी हैं, भ्रष्टाचार से पैदा होते, वह कर्तव्य भी ऐसा करेंगे। बाप समझाते हैं, तुम्हारी बुद्धि का योग बाप के साथ रहना चाहिए, तब पावन बने। ಈ ಸಮಯದಲ್ಲಿ ಎಲ್ಲರೂ ಪತಿತ ಭ್ರಷ್ಟಾಚಾರಿ ಆಗಿದ್ದಾರೆ. ನೀವು ಈಗ ನನ್ನ ಜೊತೆಗೆ ಬುದ್ಧಿಯೋಗ ಜೋಡಿಸಿದರೆ ಮಾತ್ರ ಪಾವನ ಪವಿತ್ರ ಆಗಿಬಿಡ್ತೀರಿ. कई बच्चे फिर कुसंग की तरफ जाते, बहुतों से मिलते करते हैं, वातावरण सुनते हैं, तो जो सन्मुख की अवस्था रहती वह अवस्था बदल जाती। ಮಕ್ಕಳಲ್ಲಿ ಕೆಲವರು ಈ ನಿಜವಾದ ಸತ್ಸಂಗವನ್ನು ಬಿಟ್ಟು ಕುಸಂಗಕ್ಕೆ ಹೋಗಿಬಿಡ್ತಾರೆ. ಅನೇಕರ ಜೊತೆಗೆ ಮಾತಾಡ್ತಾರೆ, ವ್ಯರ್ಥವನ್ನು ಕೇಳ್ತಾರೆ. ಈ ಥರ ತಂದೆಯಿಂದ ದೂರ ಹೋದಾಗ ಮಕ್ಕಳ ಅವಸ್ಥೆ ಬದಲಾಗಿ ಬಿಡ್ತದೆ. ಯಹಾ ತೋ ಸನ್ಮುಖ ಹೈ, ಜ್ಞಾನ ಸಾಗರ ಪರಮಾತ್ಮ स्वयं बैठ ज्ञान के बाण मारते हैं, इसलिए मधुबन की महिमा है. ಮಧುಬನದಲ್ಲಿ ನೀವೆಲ್ಲ ಮಕ್ಕಳು ತಂದೆಯ ಸನ್ಮುಖದಲ್ಲಿ ಇರ್ತೀರಿ. ಸ್ವಯಂ ಜ್ಞಾನ ಸಾಗರ ಪರಮಾತ್ಮ ನಿಮಗೆ ಜ್ಞಾನದ ಬಾಣ ಹೊಡಿತಾರೆ. ಆದ್ದರಿಂದ ಆ ಜ್ಞಾನದ ಬಾಣ ನಿಮಗೆ ಬೇಗನೆ ತಾಗ್ತದೆ, ಅದರ ಪ್ರಭಾವ ಆಗ್ತದೆ. ಆದ್ದರಿಂದ ಮಧುಬನದ ಮಹಿಮೆ ಯಾವತ್ತೂ ಜಾಸ್ತಿನೇ ಇದೆ. ಗಾತೆ ಹೇ ಮಧುಬನ್ ಮೇ ಮುರಳಿ ಬಾಜೆ, मुरली तो बहुत स्थानों पर बजती है, परंतु यहाँ सन्मुख बैठकर समझाते और सावधानी भी देते हैं, बच्चे खबरदार रहना. ಮುರಳಿ ಎಲ್ಲ ಸೇವಾ ಕೇಂದ್ರಗಳಲ್ಲಿನೂ ಓದ್ತಾರೆ, ಆದರೆ ಮಧುಬನದಲ್ಲಿ ನೇರವಾಗಿ ತಂದೆಯಿಂದ ಮುರಳಿ ಕೇಳುವುದಕ್ಕೆ ಬಹಳ ಅಂತರ ಇದೆ. ನೇರವಾಗಿ ಬಾಬಾ ಮಧುಬನದಲ್ಲಿ ಮುರಳಿ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. कोई उल्टा सुल्टा संग नहीं करना, लोग तुमको उल्टी बातें सुनाकर डराकर इस पढ़ाई से छुड़ा देंगे. ಬಾಬಾ ಹೇಳ್ತಾರೆ, ನೀವು ಯಾವುದೇ ಕಾರಣದಿಂದ ಉಲ್ಟಾ ಸುಲ್ಟಾ ಸಂಘದಲ್ಲಿ ಹೋಗಬಾರದು. ಜನ ನಿಮಗೆ ಉಲ್ಟಾ ಸುಲ್ಟಾ ಮಾತುಗಳನ್ನು ಹೇಳಿ ಹೆದರಿಸಿ ನಿಮ್ಮ ವಿದ್ಯಾಭ್ಯಾಸವನ್ನು ಬಿಡಿಸ್ತಾರೆ. ಸಂಗತಾರೆ ಕುಸಂಗಬೋಡಿ. ಆದ್ದರಿಂದ ಕುಸಂಗದಲ್ಲಿ ಹೋಗಬೇಡಿ. ಸತ್ಸಂಗ ನಿಮ್ಮನ್ನು ಮೇಲಕ್ಕೆ ತರ್ತದೆ.
ಕುಸಂಗ ನಿಮ್ಮನ್ನು ಮುಳುಗಿಸ್ತದೆ. यहाँ तो सत्य बाप का संग है, तुम प्रतिज्ञा भी करते हो, हम एक से ही सुनेंगे, एक का ही फरमान मानेंगे, तुम सबका बाप टीचर सद्गुरु एक ही। वहाँ तो गुरु लोग शास्त्र सुनाते, नई बात कोई है नहीं। ಇದು ನಿಜವಾದ ಸತ್ಸಂಗ ಆಗಿದೆ. ಇಲ್ಲಿ ಸತ್ಯ ತಂದೆಯಿಂದನೇ ನೀವು ಜ್ಞಾನ ಕೇಳ್ತೀರಿ. ಹೊರಗಿನ ಸತ್ಸಂಗಗಳಲ್ಲಿ ದೇಹಧಾರಿ ಗುರುಗಳು ಶಾಸ್ತ್ರದ ಮಾತುಗಳನ್ನು ಹೇಳ್ತಾರೆ. ಅಲ್ಲಿ ಹೊಸದೇನೂ ಇಲ್ಲ ಅಂತಾರೆ ಬಾಬಾ. ಜನ್ಮ ಜನ್ಮಾಂತರದಿಂದ ಅವೇ ಶಾಸ್ತ್ರಗಳನ್ನು ಓದ್ತಾ ಬಂದಿದ್ದಾರೆ. ನ बाप का परिचय दे सकते, ನ ಜ್ಞಾನ की बातें जानते. ಅಲ್ಲಿ ಯಾರಿಗೂ ತಂದೆಯ ಪರಿಚಯನೇ ಗೊತ್ತಿಲ್ಲ. ಆದ್ದರಿಂದ ಅವರು ತಂದೆಯ ಪರಿಚಯನೂ ಕೊಡೋದಿಲ್ಲ, ಜ್ಞಾನದ ಮಾತುಗಳನ್ನು ಹೇಳೋದಿಲ್ಲ. ನೇತಿ ನೇತಿ कहते आए, हम रचयिता और रचना को नहीं जानते हैं. उन कलियुगी गुरुओं में भी नंबरवार कोई के लाखों फॉलोवर्स. तुम समझते हो हमारा सद्गुरु तो एक है. ಬಾಬಾ ಹೇಳ್ತಾರೆ, ಕಲಿಯುಗದ ಗುರುಗಳಲ್ಲಿಯೂ ಸಹ ನಂಬರ್ವಾರ್ ಗುರುಗಳು ಇದ್ದಾರೆ. ಕೆಲವರಿಗೆ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಶಿಷ್ಯರು ಇರ್ತಾರೆ, ಕೆಲವರಿಗೆ 4-5 ಜನನು ಅನುಯಾಯಿಗಳು ಇರೋದಿಲ್ಲ. ಈಗ ನಮ್ಮ ತಂದೆ ನಿಜವಾದ ಸದ್ಗುರು ಒಬ್ಬನೇ ಇದ್ದಾನೆ. ಮರನೆ ಆದಿ ಕಿ ಬಾತ್ ಹಿ ನಹೀ, ಯಹ ಶರೀರ್ ತೋ ಶಿವ ಬಾಬಾ ಕಾ ಹೈ ಹಿ ನಹೀ, ವಹ ಅಶರೀರಿ ಅಮರ. ನಮ್ಮ ಸದ್ಗುರು ಯಾವತ್ತೂ ಸಾಯೋದೇ ಇಲ್ಲ. ಅವನಿಗೆ ತನ್ನದೇ ಆದ ದೇಹ ಇಲ್ಲ. ಅವನು ಅಶರೀರಿ, ಅಜರ, ಅಮರ ಆಗಿದ್ದಾನೆ. ಹಮಾರಿ ಆತ್ಮ ಕೋ ಭಿ ಅಮರ ಕಥಾ ಸುನಾಯಿ ಅಮರ ಬನಾ ರಹೆ. ಅಮರಪುರಿ ಸುಖಧಾಮ್ ಮೇ ಭೇಜ್ ದೇತೆ. ನಮ್ಮ ತಂದೆ, ನಮ್ಮ ಸದ್ಗುರು ಆತ್ಮಕ್ಕೆ ಅಮರ ಕಥೆಯನ್ನು ಹೇಳಿ ಅಮರ ಮಾಡ್ತಾ ಇದ್ದಾರೆ. ಅಮರಪುರಿಗೆ ಕಳಿಸಿಕೊಡ್ತಾರೆ. ನಿರ್ವಾಣ ಧಾಮ ಭಿ ಅಮರಪುರಿ. ನಿರ್ವಾಣಧಾಮ ಅಥವಾ ಪರಮಧಾಮವೂ ಸಹ ಅಮರಪುರಿಯಾಗಿದೆ. ಹಾಗೆ ಸುಖಧಾಮವೂ ಸಹ ಅಮರಪುರಿ ಆಗಿದೆ. ಹಮಾರಿ ಪಢಾಯಿ ಕಾ ಪದ ಇಸ್ ಮೃತ್ಯು ಲೋಕ ಮೇ ನಹೀ ಮಿಲತಾ. ಯಹ ಮೃತ್ಯು ಲೋಕ್ ಫಿರ್ ಅಮರ್ ಲೋಕ್ ಬನ್ ಜಾಯೆ. ನಮ್ಮ ಶಿಕ್ಷಣದ ಪ್ರಾರಬ್ಧ ಪದವಿ ನಮಗೆ ಮೃತ್ಯು ಲೋಕದಲ್ಲಿ ಸಿಗೋದಿಲ್ಲ. ಇಲ್ಲಿಯ ಪುರುಷಾರ್ಥಕ್ಕೆ ಪ್ರಾರಬ್ಧ ಅಮರಲೋಕದಲ್ಲಿ ಸಿಗ್ತದೆ. ಆತ್ಮ ಸಮಜ್ತಿ ಹಮ್ 84 के चक्र में आते हैं. परमात्मा कहते, मैं इस चक्र में नहीं आता, मुझ में इस सृष्टि चक्र का ज्ञान है. या तुम जानते हो कि पतित पावन बेहद का बाप एक है. ಈಗ ಮಕ್ಕಳಿಗೆ ತಿಳಿದಿದೆ, ನಾವು 84 ಜನ್ಮಗಳ ಚಕ್ರದಲ್ಲಿ ಬರ್ತೇವೆ. ಆದರೆ ಪರಮಾತ್ಮ ಈ ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ. ಪತಿತರನ್ನು ಪಾವನ ಮಾಡುವಂಥವು ಜನನ ಮರಣದ ಚಕ್ರದಿಂದ
ಮುಕ್ತ ಆಗಿರುವಂಥವು. ಪರಮಾತ್ಮ ಒಬ್ಬನೇ ಆಗಿದೆ. हम आत्माएं निराकारी दुनिया से आई है पार्ट बजाने। इस समय तुम बच्चों को नॉलेज मिली हम कैसे नंबरवार हर एक धर्म वाले अपने पार्ट अनुसार आते हैं अविनाशी ड्रामा में पार्ट बजाने। यह किसकी बुद्धि में नहीं। ಹೇಗೆ ನಾವು ನಿರಾಕಾರ ಲೋಕದ ವಾಸಿಗಳು ಸಾಕಾರ ಲೋಕದಲ್ಲಿ ಬಂದು ಪಾತ್ರ ಮಾಡ್ತೇವೆ ಎಂಬ ವಿಚಾರ ನಾಟಕದ ಪಾತ್ರಧಾರಿಗಳಿಗೆ ಗೊತ್ತಿಲ್ಲ. ನಮಗೆ ಮಾತ್ರ ಈ ವಿಚಾರ ತಿಳಿದಿದೆ. हम बेहद ड्रामा के एक्टर न बेहद की हिस्ट्री जोग्राफी न अपने जन्मों को ही वह जानते। बाबा तुमको कितना रिफ्रेश करते। पुरुषार्थ अनुसार कोई को बड़ी खुशी होती कोई को नहीं होती। ನಾವು ನಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಆದರೆ ಎಲ್ಲರೂ ತಮ್ಮ ಪಾತ್ರದ ಬಗ್ಗೆ ಆಗಲಿ ತಮ್ಮ ಜನ್ಮಗಳ ಬಗ್ಗೆ ಆಗಲಿ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ನೀವು ಮಧುಬನಕ್ಕೆ ಬಂದು ರಿಫ್ರೆಶ್ ಆಗ್ತೀರಿ ಪುರುಷಾರ್ಥದ ಅನುಸಾರವಾಗಿ. ನಾವು ಪುರುಷಾರ್ಥದಿಂದ ಪ್ರಾರಬ್ಧ ಪಡ್ಕೊಳ್ತಾ ಇದ್ದೇವೆ ಎಂಬ ಖುಷಿಯೂ ಸಹ ಎಲ್ಲರಲ್ಲೂ ಇರೋದಿಲ್ಲ. ಕೆಲವರಿಗೆ ಬಹಳ ಖುಷಿ ಇದೆ, ಕೆಲವರಿಗೆ ಏನು ಖುಷಿನೇ ಇಲ್ಲ. हमको सत्य ज्ञान सुना रहे हैं बाबा और कोई मनुष्य मात्र यह ज्ञान दे नहीं सकते, इसलिए इसको अज्ञान अंधकार कहा जाता है। हम अज्ञान अंधेरे में कैसे आए, फिर सोझरे में कैसे जाना है, यह तुम जानते। ಬಾಬಾ ಹೇಳ್ತಾರೆ, ಪರಮಾತ್ಮನೇ ಸ್ವತಃ ಬಂದು ಸತ್ಯ ಜ್ಞಾನ ಕೊಡ್ತಾ ಇದ್ದಾನೆ. ಆ ಜ್ಞಾನ ಕೇಳ್ತಾ ಕೇಳ್ತಾ ನಿಮಗೆ ಎಷ್ಟು ಖುಷಿ ಆಗಬೇಕು. ಯಾಕೆ ಅಂದರೆ ಇಂತಹ ಜ್ಞಾನ ಪರಮಾತ್ಮನ ವಿನಃ ಯಾವ ಮನುಷ್ಯರೂ ಕೊಡೋದಿಲ್ಲ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಈಗ ನಾವು ಜ್ಞಾನದ ಬೆಳಕಿನಲ್ಲಿ ಬಂದಿದ್ದೇವೆ. बाबा आकर सभी शास्त्रों का सार समझाते। यह जो दान पुण्य करते शास्त्र पढ़ते हैं उससे तो अल्पकाल का सुख मिलता है। बाबा बंदो ಎಲ್ಲ ವೇದ ಶಾಸ್ತ್ರಗಳ ಸಾರನೇ ನಮಗೆ ತಿಳಿಸಿಕೊಡ್ತಾರೆ. ಭಕ್ತರು ಏನು ದಾನ ಪುಣ್ಯ ಮಾಡ್ತಿದ್ದಾರೆ, ಶಾಸ್ತ್ರ ಪುರಾಣ ಓದ್ತಿದ್ದಾರೆ, ಅದರಿಂದ ಅವರಿಗೆ ಅಲ್ಪಕಾಲದ ಸುಖ ಪ್ರಾಪ್ತಿಯಾಗ್ತದೆ. ಬಾಪ್ कहते मैं इनसे नहीं मिलता, जो मैं विश्व का मालिक उन्हों को बनाऊं. ಬಾಬಾ ಹೇಳ್ತಾರೆ, ಶಾಸ್ತ್ರ ಪುರಾಣ ಓದೋದ್ರಿಂದ ನಾನು ಯಾರಿಗೂ ಸಿಗೋದಿಲ್ಲ, ಯಾರನ್ನು ವಿಶ್ವದ ಮಾಲೀಕ ಮಾಡೋದಿಲ್ಲ. ನೀವು ಬಂದು ಜ್ಞಾನ ಕೇಳ್ತೀರಿ, ತಿಳ್ಕೋತೀರಿ, ಅಂತಹ ಮಕ್ಕಳಿಗೆ ಮಾತ್ರ ನಾನು ವಿಶ್ವದ ಮಾಲೀಕ ಮಾಡ್ತೀನಿ. सारी दुनिया तो राजयोग नहीं सीखती, फोटो में कोई ही पढ़ते कई 5-6 वर्ष 10 वर्ष राजयोग सीखते, फिर पढ़ाई छोड़ देते. ಬಾಬಾ ಹೇಳ್ತಾರೆ, ಇಡೀ ಪ್ರಪಂಚದ ಎಲ್ಲ ಆತ್ಮರು
ಈ ರಾಜಯೋಗವನ್ನು ಕಲಿಯೋದಿಲ್ಲ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಇದನ್ನು ಕಲಿತಾರೆ. 5, 6, 10 ವರ್ಷಗಳವರೆಗೆ ಜ್ಞಾನ ಯೋಗದ ಅಭ್ಯಾಸ ಮಾಡಿದವರು ಸಹ ಇದ್ದಕ್ಕಿದ್ದಂತೆ ತಂದೆಯ ಕೈ ಬಿಟ್ಟು ಹೋಗಿಬಿಡ್ತಾರೆ. ಯಾಕೆ ಅಂದರೆ ಮಾಯೆ ಬಹಳ ಪ್ರಬಲ ಆಗಿದೆ. बिल्कुल बेसमझ बना देती, पारकती दे देती. कहावत है ना, आश्चर्यवत बाप का बनंती कथंती फिर फारकती देವಂತಿ. ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ. ಮತ್ತೆ ಮಕ್ಕಳನ್ನು ಬುದ್ಧಿಹೀನರನ್ನಾಗಿ ಮಾಡಿಬಿಡ್ತದೆ. ಮಕ್ಕಳಿಂದ ಡೈವೋರ್ಸ್ ಕೊಡಿಸ್ತದೆ. ಅದಕ್ಕಾಗಿಯೇ ಗಾಯನ ಇದೆ. ಆಶ್ಚರ್ಯದಿಂದ ಕೆಲವರು ತಂದೆಯ ಮಕ್ಕಳಾಗ್ತಾರೆ, ಜ್ಞಾನ ಕೇಳ್ತಾರೆ, ಜ್ಞಾನದ ವರ್ಣನೆ ಮಾಡ್ತಾರೆ, ಜನರಿಗೂ ಜ್ಞಾನ ತಿಳಿಸ್ತಾರೆ. ಮತ್ತೆ ಇದ್ದಕ್ಕಿದ್ದಂತೆ ತಂದೆಗೆ ವಿಚ್ಛೇದನೆ ಕೊಟ್ಟು ಕೈ ಬಿಟ್ಟು ಹೋಗಿಬಿಡ್ತಾರೆ. ಬಾಪ್ कहते उनका भी दोष नहीं, यह माया तूफान में लाती, ऐसी सजनियाँ जिनको श्रृंगार कर स्वर्ग की महारानी बनाते, वह भी छोड़ देते. फिर बाप कहते हैं जिनसे सगाई की उनको याद करना है, ಯಾದ ಕೋಯಿ ಫಟ್ ಸೆ ಠರೇಗಿನಿ. ಬಾಬಾ ಹೇಳ್ತಾರೆ, ಕೈ ಬಿಟ್ಟು ಹೋದಂಥ ಮಕ್ಕಳದು ಏನೂ ತಪ್ಪಿಲ್ಲ. ಯಾಕೆಂದರೆ ಮಾಯೆನೇ ಆ ಥರ ಬಂದು ಅವರನ್ನು ತನ್ನ ವಶದಲ್ಲಿ ಮಾಡಿಕೊಳ್ತದೆ. ಯಾವ ಪ್ರೇಮಿಕೆಯರಿಗೆ ಶಿವಬಾಬಾ ಜ್ಞಾನ ಶೃಂಗಾರ ಮಾಡಿ ಸ್ವರ್ಗದ ಮಹಾರಾಣಿಯನ್ನಾಗಿ ಮಾಡ್ತಾ ಇದ್ದರು, ಅಂತಹ ಪ್ರೇಮಿಕೆಯರು ಸಹ ತಂದೆಯ ಕೈ ಬಿಟ್ಟು ಹೋಗಿಬಿಡ್ತಾರೆ. ಅಂಥವ್ರನ್ನ ಮತ್ತೆ ಕರ್ಕೊಂಡು ಬಂದು ಪರಮಾತ್ಮನ ಜೊತೆಗೆ ನಿಶ್ಚಿತಾರ್ಥ ಮಾಡಿರಿ. ಮತ್ತೊಮ್ಮೆ ನಿಶ್ಚಿತಾರ್ಥ ಮಾಡಿದಾಗ ಅವರಿಗೆ ತಂದೆಯ ನೆನಪು ಬರುವುದು. आधा कल्प नाम रूप में फंसते आए. ಅರ್ಧ ಕಲ್ಪದಿಂದ ನೀವು ವ್ಯಕ್ತಿಗಳ ದೇಹಧಾರಿಗಳ ನಾಮ ರೂಪದಲ್ಲಿ ಸಿಲುಕಿದ್ದೀರಿ. अब परमात्मा को एक बार जानना है, आत्म अभिमानी बनना है. यह भी लोग नहीं समझते कि आत्माओं को यह शरीर छोड़ दूसरा शरीर ले पार्ट बजाना है. फिर रोने की दरकार क्या है? ಈಗ ನಾವು ಆತ್ಮ ಅಭಿಮಾನಿ ಆಗಬೇಕು. ಸತ್ಯಯುಗದಲ್ಲಿ ನಾವು ಆತ್ಮ ಅಭಿಮಾನಿ ಆಗಿರ್ತೇವೆ. ಕಲಿಯುಗದ ಜನ ಸಂಪೂರ್ಣ ದೇಹ ಅಭಿಮಾನದಲ್ಲಿ ಇದ್ದಾರೆ. ಅವರಿಗೆ ಈ ವಿಚಾರನೂ ಗೊತ್ತಿಲ್ಲ, ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಹೋಗಿ ಪಾತ್ರ ಮಾಡ್ತದೆ. ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಹೋಗಿ ಪಾತ್ರ ಮಾಡ್ತದೆ ಅಂದಾಗ, ದೇಹ ಬಿಟ್ಟಾಗ ಮನುಷ್ಯರು ಯಾಕೆ ಅಳ್ತಾರೆ? ಯಾಕೆ ಅಳಬೇಕು? जब बाप द्वारा सुख धाम का वर्षा मिल रहा है तो क्यों न पूरा अटेंशन दे. ಅದರಲ್ಲೂ ತಂದೆಯ ಮಕ್ಕಳಾದಂಥವರು ಎಂದೂ ಅಳಲೇಬಾರದು. ತಂದೆ ನಮಗೆ ಸುಖಧಾಮದ ಆಸ್ತಿ ಕೊಡ್ತಿದ್ದಾರೆ ಅಂದಾಗ ಅದರ ಬಗ್ಗೆ ನಾವು ಸಂಪೂರ್ಣ ಗಮನ ಕೊಡಬೇಕು. अच्छा मीठे मीठे सिकी लधे बच्चों प्रति
माता पिता बाप दादा का याद प्यार गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. एक बाप के फरमान पर चलना है, बाप से ही सुनना है. मनुष्यों की उल्टी बातें सुन उनके प्रभाव में नहीं आना है. उल्टा संग नहीं करना. ತಂದೆಯ ಆದೇಶದಂತೆ ನಡಿಬೇಕು. ತಂದೆಯಿಂದಲೇ ಕೇಳಬೇಕು. ಮನುಷ್ಯರ ಉಲ್ಟಾ ಸುಲ್ಟಾ ಮಾತುಗಳ ಮೇಲೆ ನಂಬಿಕೆ ಇಡಬಾರದು. ಮನುಷ್ಯರ ಮಾತುಗಳಿಗೆ ಪ್ರಭಾವಿತ ಆಗಬಾರದು. ಉಲ್ಟಾ ಸಂಗ ಮಾಡಬಾರದು. 2. पढ़ाई और पढ़ाने वाले को सदा याद रखना. सवेरे सवेरे क्लास में जरूर आना है. ಶಿಕ್ಷಣ ಮತ್ತು ಶಿಕ್ಷಣ ಕೊಡುವಂಥವನನ್ನು ಸದಾ ನೆನಪಿಟ್ಕೋಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ಈಶ್ವರಿಯ ಕ್ಲಾಸಿಗೆ ಅವಶ್ಯವಾಗಿ ಹೋಗಬೇಕು. वरदान. साधनों को सहारा बनाने के बजाय निमित्त मात्र कार्य में लगाने वाले सदा साक्षी दृष्टा भव. ಸಾಧನಗಳನ್ನು ಆಸರೆಯನ್ನಾಗಿ ಮಾಡಿಕೊಳ್ಳುವುದರ ಬದಲಾಗಿ ನಿಮಿತ್ತ ಮಾತ್ರ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳುವಂತಹ साक्षी दृष्टा भव. कई बच्चे चलते चलते बीज को छोड़ टाल टालियों में आकर्षित हो जाते. कोई आत्मा को आधार बना लेते, कोई साधनों को, क्योंकि बीज का रूप रंग शोभनिक नहीं होता और टाल टालियों का रूप रंग बड़ा शोभनिक होता है. माया बुद्धि को ऐसा परिवर्तन कर देती जो झूठा सहारा ही सच्चा अनुभव होता है. इसलिए अब साकार स्वरूप में बाप के साथ का और साक्षी दृष्टा स्थिति का अनुभव बढ़ाओ. साधनों को सहारा नहीं बनाओ, उन्हें निमित्त मात्र कार्य में लगाओ. ಮಕ್ಕಳಲ್ಲಿ ಕೆಲವರು ಪುರುಷಾರ್ಥ ಮಾಡ್ತಾ ಮಾಡ್ತಾ ಬೀಜವನ್ನೇ ಮರೀತಾರೆ. ರೆಂಬೆ ಕೊಂಬೆಗಳ ಆಕರ್ಷಣೆಗೆ ಒಳಗಾಗ್ತಾರೆ. ಬೀಜಕ್ಕೆ ಯಾವುದೇ ಬಣ್ಣ ರೂಪ ಶೋಭೆ ಇರೋದಿಲ್ಲ. ಟೊಂಗೆಗಳಿಗೆ ರೂಪ ಬಣ್ಣ ಶೋಭೆ ಇರ್ತದೆ. ಮಾಯೆ ಬುದ್ಧಿಗೆ ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಿಬಿಡ್ತದೆ ಅಂದರೆ ಆ ಸುಳ್ಳು ಆಸರೆಗೆ ಸದಾಕಾಲದ ಆಸರೆ ಅಂತ ಮಕ್ಕಳು ತಿಳ್ಕೊಂಡು ಬಿಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾಯೆಗೆ ಅವಕಾಶ ಕೊಡದೆ ಈಗ ಸಾಕಾರ ಸ್ವರೂಪದಲ್ಲಿ ತಂದೆಯ ಜೊತೆಗೆ ಇದ್ದು ಸಾಕ್ಷಿ ದೃಷ್ಟಾ ಸ್ಥಿತಿಯ ಅನುಭವ ಮಾಡಿರಿ. ಆಗ साधनों को सहारा नहीं बनाएंगे, उन्हें निमित्त मात्र कार्य में लगाएंगे. ಆಗ ನೀವು ಸಾಧನಗಳನ್ನು ನಿಮ್ಮ ಆಸರೆ ಅಂತ ಮಾಡಿಕೊಳ್ಳೋದಿಲ್ಲ, ಆದರೆ ಸಾಧನಗಳನ್ನು ನಿಮಿತ್ತ ಮಾತ್ರ, ಕೆಲಸ ಇದ್ದಾಗ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ತೀರಿ. ಯಾವ ಮಕ್ಕಳು ಸಾಕ್ಷಿ ದೃಷ್ಟಾ ಸ್ಥಿತಿಯ ಅನುಭವ ಮಾಡ್ತಾರೆ
ಅವರು ಕೊನೆಗೆ ಸಾಧನಗಳ ಆಕರ್ಷಣೆಯಿಂದ ಮುಕ್ತ ಆಗಿ ಸಾಧನಗಳನ್ನು ನಿಮಿತ್ತ ಮಾತ್ರ ಬಳಸ್ಕೋತಾರೆ. ಅದನ್ನು ನಿಮಿತ್ತ ಮಾತ್ರ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಸ್ಲೋಗನ್: रूहानी शान में रहो तो अभिमान की फीलिंग नहीं आएगी. ಆತ್ಮಿಕ ಸ್ಥಾನಮಾನದಲ್ಲಿ ಇದ್ದರೆ ಅಭಿಮಾನದ ಫೀಲಿಂಗ್ ಅಥವಾ ಭಾವನೆ ಬರೋದಿಲ್ಲ. ಅಚ್ಚಾ, ಓಂ ಶಾಂತಿ.